ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, BDCC ಚುನಾವಣೆ ಸಮೀಪ ಬಂದಂಗೆ 18 ಕ್ಷೇತ್ರಗಳಿದ್ದ ಬೆಳಗಾವಿಯಲ್ಲಿ. 18 ಕ್ಷೇತ್ರದ MLAಗಳು ಜೊತೆಗೆ MLCಗಳು ಪೂರ್ಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕಂದರೆ ತಮ್ಮ ಹಿಡಿತವನ್ನು BDCC ಬ್ಯಾಂಕ್ ಮೇಲೆ ಮಾಡಬೇಕು ಅನ್ನೋ ಪ್ರತಿಯೊಬ್ಬ MLA MLCಯ ಕನಸು, ಜೊತೆಗೆ ಹಠ. ಅದರಲ್ಲೂ ಈಗ ನಮಗನ್ನಿಸಿದಂಗೆ ಇಲ್ಲೇ ಈಗಾಗಲೇ ಪಕ್ಷೇತರರು ಅಂತ ಹೇಳ್ಕೊಳ್ತಾ ಇದ್ದಾರೆ ಎರಡೂ ಕಡೆ ಜನ. ನಾವು ಪಕ್ಷೇತರರಪ್ಪ ಅಂದರೆ ಇಟ್ ಮೀನ್ಸ್ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ. ಹಾಗಾದ್ರೆ ಯಾರು ಎಲ್ಲೇ ಏನು ಎಂತು ಅನ್ನೋದು ಈ ಒಂದು ನಿಗೂಢ ರಹಸ್ಯ. ಮತ್ತು ಈಗ ನಿಗೂಢವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಏನು ಸ್ಟೇಟ್ಮೆಂಟ್ ಇಲ್ಲ, ಏನಿಲ್ಲ, ತಾವಾಯಿತು. ಯಾಕಂದರೆ PKPS ಸದಸ್ಯರು, ಇನ್ನುಳಿದ ಸಂಘಗಳ ಸದಸ್ಯರು ಅವ್ರು ಭೇಟಿ ಆಗೋದು ಸಂಬಂಧಿಸಿದಂಥವ್ರಿಗೆ. ಅದಕ್ಕಾಗಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಪ್ರಚಾರ ಮಾಡಿದರೆ ಇವ್ರ ಕಡೆ ಅನ್ನುವಂಥ ಹೆಸರು ಬರೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಪ್ರೆಷರೈಸ್ ಮಾಡುವಂಥ, ಒತ್ತಡ ತರುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಹೀಗಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ನಮ್ಮಲ್ಲಿ 114 ಹಳ್ಳಿಗಳು ಬರ್ತಾವೆ ಗ್ರಾಮೀಣದಲ್ಲೇ, ಅವರೆಲ್ಲ ಅಭಿವೃದ್ಧಿ ನಾನು ಮಾಡ್ತೀನಿ ಅನ್ನೋದು ಭಾಳ ಸೂಕ್ಷ್ಮ. ಯಾಕಂದ್ರೆ ಈಗಾಗಲೇ ತಮ್ಮ ಮಗ ಮೃಣಾಲನ್ನ, ಅದೇ ಜೊತೆಗೆ ಅವರ ಸಹೋದರರಂಥ ಚಂದ್ರರಾಜ್ ಹಟ್ಟಿಹೊಳಿ ಅವ್ರನ್ನ ಈ ಕಣಕ್ಕೆ ಇಳಿಸೋ ಪ್ರಯತ್ನ ನಡೆಸಿದ್ದಾರೆ. ಜೊತೆಗೆ ಇನ್ನೂ ಏನೇನದಾವ ಗೊತ್ತಿಲ್ಲ. ಯಾಕಂದ್ರೆ ಹುತ್ತದೊಳಗೆ ಹಾವುದನು ಇಲ್ಲವೋ, ಎಲ್ಲರೂ ಬುಟ್ಟಿ ತೋರಿಸ್ತಾರೆ, ಹುತ್ತು ತೋರಿಸ್ತಾರೆ ಹಾವುದ ಅಂತೇಳಿ. ಅದನ್ನು ಇಲ್ಲೋ ಎಲ್ಲ ಗೊತ್ತಾಗುವಂಥದ್ದು. ಆದರೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅಭಿವೃದ್ಧಿ, ಸತೀಶ್ ಅವರು ಅಭಿವೃದ್ಧಿ, ಭಾಷಣ ಜಾರಕಿಹೊಳಿ ಅಭಿವೃದ್ಧಿ,